ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು. ಬಂಧುಗಳೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚೂನಪ್ಪ ಪೂಜಾರಿ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಾಪಣ್ಣ ಮಲ್ಲಾಪುರಿ ಅವರು, ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರ್ಧಿ ಅವರು, ಚಿಕ್ಕೋಡಿಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪನ ಅಂಗಡಿಯವರು ಹಾಗೂ ರಾಜ್ಯದ ಎಲ್ಲ ರೈತ ಮುಖಂಡರ ಕಾರ್ಯಕರ್ತರ ನೇತೃತ್ವದಲ್ಲಿ ಬರುವ 24ರಂದು ಘಟಪ್ರಭಾ ಸರ್ಕಲ್ ಅನ್ನ ಬಂದ್ ಮಾಡಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರಣ ಅಂತಂದ್ರೆ ಘಟಪ್ರಭಾ ಭಾಗದ ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ಶೀಘ್ರವಾಗಿ ನೀರನ್ನು ಹರಿಸಬೇಕು ಮತ್ತು ಚಿಕ್ಕೋಡಿ ಭಾಗದ ಕೆನಾಲ್ಗಳಿಗೆ ನೀರನ್ನು ಹರಿಸಬೇಕು. ಯಾಕೆಂದ್ರೆ ಬರಗಾಲ ಇರೋದ್ರಿಂದ ದನಕರಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತಿದ್ದು, ಆದ ಕಾರಣ ಸರ್ಕಾರದ ಪ್ರತಿನಿಧಿಗಳು ದಯವಿಟ್ಟು ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ, 24ನೇ ತಾರೀಕಿನ ಒಳಗಾಗಿ ತಾವು ನೀರನ್ನ ಹರಿಸಿದರೆ ನಾವು ಹೋರಾಟವನ್ನ ಮಾಡೋದಿಲ್ಲ. ಒಂದು ವೇಳೆ 24ರಂದು ಹೋರಾಟವನ್ನ ಪ್ರಾರಂಭ ಮಾಡಿದರೆ ಅಧಿಕಾರಿಗಳು ಬಂದು ಲಿಖಿತ ರೂಪದಲ್ಲಿ ನೀರನ್ನ ಇಂಥ ದಿನ ಬಿಡ್ತೇನೆ ಅಂತ ಹೇಳುವವರೆಗೂ ಹೋರಾಟವನ್ನ ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಎಚ್ಚರಿಕೆಯನ್ನ ಕೊಡ್ತೀನಿ. ರೈತ ಸಂಘದವರು ಬಂದು ಹೋರಾಟವನ್ನ ಸರ್ಕಲ್ ನಲ್ಲಿ ಹಮ್ಮಿಕೊಂಡ ನಂತರ ಬಂದು ತಾವು ವಿನಂತಿ ಮಾಡ್ಕೊಳ್ಳೋದಾಗಬಾರ್ದು. ದಯವಿಟ್ಟು 23ರ ಸಾಯಂಕಾಲದೊಳಗಾಗಿ ಕೆನಾಲ್ಗೆ ನೀರು ಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ರೈತ ಸಂಘದ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ಪ್ರಮಾಣದ ಹೋರಾಟವನ್ನ ಘಟಪ್ರಭಾ ಸರ್ಕಲ್ ನಲ್ಲಿ 24ರಂದು ಸರಿಯಾಗಿ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರು, ಪ್ರತಿಯೊಬ್ಬ ತಾಲೂಕು ಅಧ್ಯಕ್ಷರಾದಿಯಾಗಿ ತಾಲೂಕು ಮುಖಂಡರು, ರಾಜ್ಯದ ಎಲ್ಲ ಭಾಗದ ರೈತ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ನಮಸ್ಕಾರ.